ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೋ ಕನಸು ಕಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪದೇ ಪದೇ ನಿರಾಸೆ ಆಗ್ತಾ ಇದೆ. ಉದ್ಘಾಟನೆಗೊಂಡ ಜಸ್ಟ್ 3 ತಿಂಗಳಲ್ಲೇ ಹೊಸ ಅಂಡರ್ ಪಾಸ್ ಮುಳುಗಡೆಯಾಗಿದ್ದು ಬಿಬಿಎಂಪಿಯ ಕಳಪೆ ಕಾಮಗಾರಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಮಂತ್ರಿಗಳೇ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ನೂತನ ಅಂಡರ್ ಪಾಸ್ನಲ್ಲಿ ನೀರು. ಮಳೆಗಾಲಕ್ಕೆ ಬೆಂಗಳೂರು ರೆಡಿ ಅಂತ ಬಿಬಿಎಂಪಿ ಬಡಾಯಿ ಕುಚ್ಚಿಕೊಳ್ತಿದೆ. ಸಿಎಂ ಡಿಸಿಎಂ ತಾಮುಂದು ನಾಮುಂದು ಅಂತ ಸಿಟಿ ರೌಂಡ್ಸ್ ಕೂಡ ಮಾಡಿದ್ದಾರೆ. ಆದ್ರೆ ಏನೂ ಪ್ರಯೋಜನವಾಗ್ತಾ ಇಲ್ಲ. ಜನರಿಗೆ ಅನುಕೂಲವಾಗಬೇಕಿದ್ದ ಕಾಮಗಾರಿಗಳು ಜನರ ಪ್ರಾಣ ಬಲಿಗಾಗಿ ಕಾಯುತ್ತಿವೆ. ಮೈಸೂರು ರಸ್ತೆಯಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡ ಈ ಅಂಡರ್ ಪಾಸ್ ಅವಸ್ಥೆ ನೋಡಿ. ಎಲ್ಲಿ ನೋಡಿದ್ರೂ ನೀರು ತುಂಬಿದೆ. ಬ್ರ್ಯಾಂಡ್ ಬೆಂಗಳೂರಿನ ಕಾಮಗಾರಿ ಇದೇನಾ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. 3 ತಿಂಗಳ ಮೇಲೆ ಓಪನ್ ಆಗೈತೆ, ಆದ್ರೂ ಯಾರು ಹೋಗೋಕ್ಕಾಗಲ್ಲ. ಎಲ್ಲ ತುಂಬ ಕಷ್ಟ, ಮಕ್ಕಳಿಗೆಲ್ಲ ಕಾಲೇಜ್ ಹುಡುಗರಿಗೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಮ್ಯಾಮ್. ಇಲ್ಲೇ ಮೇಗಡೆ ಹೋಗ್ತೀವಿ ಮ್ಯಾಮ್. ಟ್ರೈನ್ ಬರುತ್ತೆ ಅಂತ ಭಯ ಆಗುತ್ತೆ, ಆದ್ರೂ ಇಲ್ಲೇ ಹೋಗ್ತೀವಿ. ಡೇಂಜರ್ ಇದೆ, ಆದ್ರೂ ಇನ್ನೇನು ಮಾಡೋಕ್ಕಾಗುತ್ತೆ, ಜಾಗ ಇಲ್ಲ ಎಲ್ಲೂ ಹೋಗೋಕ್ಕೆ, ಅದಕ್ಕೆ ಇಲ್ಲೇ ಹೋಗ್ತೀವಿ. ನೂತನ ಅಂಡರ್ ಪಾಸ್ ಜಲಾವೃತವಾಗಿರುವ ಕಾರಣ ವಾಹನ ಸವಾರರು ಬೇರೆ ರಸ್ತೆ ಬಳಸುವಂತಾಗಿದೆ. ರಸ್ತೆ ದಾಟಲು ಪಾದಚಾರಿಗಳು ಪರದಾಡ್ತಾ ಇದ್ದಾರೆ. ಡೇಂಜರ್ ರೈಲ್ವೆ ಟ್ರ್ಯಾಕ್ ಹತ್ತಿ ಇಳಿದು ರಸ್ತೆ ದಾಟ್ತಿದ್ದಾರೆ. ತುಂಬ ಕಷ್ಟ ಆಗ್ತಾ ಇದೆ ಓಡಾಡೋಕ್ಕೆ ನಮಗೆ. ನೋಡಿ, ಮನೆಯೆಲ್ಲ ಇಲ್ಲಿ ಬಿದ್ದೋದೆ ನಾನು. ಇಲ್ಲಿ ರೋಡ್ ದಾಟಕ್ಕಾಗಲ್ಲ. ಇಲ್ಲಿ ಮಾಡಿದರೆ ಏನು ಪ್ರಯೋಜನವೇ ಇಲ್ಲ. ಈ ಥರ ಮಾಡಿದ್ದಾರೆ ನೀರೆಲ್ಲ. ನೂತನ ಅಂಡರ್ ಪಾಸ್ಗಳ ಕಥೆನೇ ಹೀಗಾದ್ರೆ ಇನ್ನು ಹಳೆ ಅಂಡರ್ ಪಾಸ್ ಗತಿ ಏನು ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಒಟ್ಟಿನಲ್ಲಿ ಬ್ರ್ಯಾಂಡ್ ಬೆಂಗಳೂರಿನ ಕಾಮಗಾರಿ ಮಾತ್ರ ಬ್ರಾಂಡ್ ಆಗಿಲ್ಲ ಅನ್ನೋದು ವಿಪರ್ಯಾಸ. ದೇಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾವೇರಿ ನೀರು ಕಲುಷಿತಗೊಂಡಿದೆ ಎಂದು ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿತ್ತು. ಇದೀಗ ನಮ್ಮ ವರದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತ ಡಿಸಿಎಂ. ಕಲುಷಿತ ನೀರು ಪತ್ತೆಗೆ ಅಧಿಕಾರಿಗಳಿಗೆ ಸೂಚನೆ. ಸಿಲಿಕಾನ್ ಸಿಟಿ ಜನರಿಗೆ ಕಾವೇರಿ ನೀರೇ ಜೀವಜಲ. ಪ್ರತಿಯೊಂದಕ್ಕೂ ಬೆಂಗಳೂರು ಕಾವೇರಿ ನೀರನ್ನೇ ನೆಚ್ಚಿಕೊಂಡಿದೆ. ಆದ್ರೀಗ ಹಲವು ಕಡೆ ಚರಂಡಿ ನೀರಿನೊಂದಿಗೆ ಕಾವೇರಿ ಕಲುಷಿತವಾಗಿದ್ದು ಸಿಟಿ ಜನರಿಗೆ ಆರೋಗ್ಯ ಸಮಸ್ಯೆ ಎದುರಾಗುತ್ತಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಚಾಮರಾಜಪೇಟೆಯ ಛಲವಾದಿ ಪಾಳ್ಯದಲ್ಲಿ ಕಾವೇರಿ ನೀರು ಜೊತೆ ಚರಂಡಿ ನೀರು ಮಿಕ್ಸ್ ಆಗಿ ಆ ಭಾಗದ ಜನರಿಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ ಎಂದು ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತ್ತು. ಅಧಿಕಾರಿಗಳನ್ನ ಎಚ್ಚರಿಸಿತ್ತು. ಇದೀಗ ಈ ವರದಿ ಬೆನ್ನಲ್ಲೇ ಬೆಂಗಳೂರು ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ನಗುವನಹಳ್ಳಿ ಬಳಿ ಈ ರೀತಿ ಕಲುಷಿತ ಆಗ್ತಾ ಇರುವಂತಹ ದೃಶ್ಯನ ಗಮನಿಸಬಹುದು. ಮೈಸೂರು ಜಿಲ್ಲೆಯ ಒಳಚರಂಡಿ ಹಾಗೂ ಕೈಗಾರಿಕಾ ಪ್ರದೇಶದಿಂದ ಬರುವಂತಹ ಕೆಮಿಕಲ್ ಮಿಶ್ರಿತ ನೀರು ಇಲ್ಲಿಗೆ ಸೇರ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬೆಂಗಳೂರಲ್ಲಿ ಕಾವೇರಿ ನೀರನ್ನ ಶುದ್ಧ ಮಾಡಲು ಡಿಸಿಎಂ ಸಾಹೇಬರು ಮುಂದಾಗಿದ್ದಾರೆ. ಜಲಮಂಡಳಿ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಆ ಪೈಪಲ್ಲಿ ಬೇರೆ ನೀರು ಮಿಕ್ಸ್ ಆಗಿ ಹೋಗ್ತಾ ಇರೋದು, ಅದಕ್ಕೆಲ್ಲ ಕಂಪ್ಲೀಟ್ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ನೀರು ಸಪ್ಲೈ ಆಗ್ತಾಯಿದೆ ಆ ನೀರನ್ನ ಚೆಕ್ ಮಾಡೋಕ್ಕೆ ಒಂದು ವ್ಯವಸ್ಥೆನ ನಾವು ಮಾಡಬೇಕಾಗಿದೆ. ಅದನ್ನು ಮುಖ್ಯಮಂತ್ರಿಗಳು ಕೂಡ ಈಗ ನಡೆದಂಥ ಮೀಟಿಂಗಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮುಂಜಾಗ್ರತವಾಗಿ ಆಫೀಸರ್ಸ್ಗೆ ಆ ವಾರ್ಡಲ್ಲಿರೋಂಥ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ, ಆಮೇಲೆ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಏನಿದೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ಅಲ್ಲೂ ಕೂಡ
ಇದನ್ನು ಮುಂಜಾಗ್ರತೆಯಾಗಿ ಎಲ್ಲ ಕಡೆ ಕೂಡ ಚೆಕ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ, ಹೇಳಿ ವರದಿ. ಒಟ್ನಲ್ಲಿ ಜಲಮಂಡಳಿ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಜನರ ಆರೋಗ್ಯವನ್ನ ಕಾಪಾಡಿದ್ರೆ ಸಾಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದೇನ್ ಬಿಬಿಎಂಪಿನೋ ಏನೋ, ರಾಶಿ ಕಸ ಬಿದ್ರು ಬಿಬಿಎಂಪಿ ಅಧಿಕಾರಿಗಳು ಕ್ಯಾರೆಯನ್ನಲ್ಲ. ಹೀಗಂತ ನೀವು ಇನ್ ಮುಂದೆ ಕಸದ ವಿಚಾರದಲ್ಲಿ ಬಿಬಿಎಂಪಿಯನ್ನ ತರಾಟೆಗೆ ತೆಗೆದುಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಕಸ ನಿರ್ವಹಣೆಯ ಜವಾಬ್ದಾರಿ ಇನ್ ಮುಂದೆ ಬಿಬಿಎಂಪಿಯವರದಲ್ಲ. ಬೆಂಗಳೂರಿಗೆ ಕಾಡ್ತಾ ಇದೆ ಕಸದ ಸಮಸ್ಯೆ. ಇನ್ಮುಂದೆ ಬಿಬಿಎಂಪಿಗಿಲ್ಲ ಕಸದ ಟೆನ್ಷನ್. ಕಸದ ವಿಚಾರದಲ್ಲಿ ರಾಜಧಾನಿಯ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 3 ಕಾಸಿಗೆ ಹರಾಜಾಗಿತ್ತು. ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಅಂತ ಹಣೆಪಟ್ಟಿ ಹೊತ್ತಿತ್ತು. ಇದಕ್ಕೆಲ್ಲ ನೇರ ಕಾರಣವಾಗಿದ್ದ ಬಿಬಿಎಂಪಿಗೆ ಇನ್ಮುಂದೆ ಕಸದ ಟೆನ್ಷನ್ನೇ ಇಲ್ಲ. ಇನ್ಮುಂದೆ ಬೆಂಗಳೂರಿನ ಕಸ ನಿರ್ವಹಣೆಯ ಜವಾಬ್ದಾರಿಯನ್ನ ಸರ್ಕಾರ ಹೊಸ ಸಂಸ್ಥೆಗೆ ವಹಿಸಿದೆ. ಕಸ ವಿಲೇವಾರಿಗೆ ಅಂತಾನೆ ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿ ಜಂಟಿಯಾಗಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಕಂಪನಿ ನಿಯಮಿತವನ್ನ ಸ್ಥಾಪಿಸಿದೆ. ಘನತ್ಯಾಜ್ಯಕ್ಕೆ ಸಾಲಿಡ್ ವೇಸ್ಟ್ ಹೇಗೆ ಲಿಕ್ವಿಡ್ ವೇಸ್ಟಿಗೆ BWSSB ಅವರು ನೋಡ್ತಾರೆ, ಹಾಗೆ ಸಾಲಿಡ್ ವೇಸ್ಟಿಗೆ ಒಂದು ಪ್ರತ್ಯೇಕ ನಿಯಮಿತ ಕಂಪನಿ ಆ್ಯಕ್ಟಲ್ಲಿ ಏನು ಮಾಡಿದ್ದಾರೆ ಆ ಸಂಸ್ಥೆ ನೋಡ್ಕೊಳ್ತದೆ. ಅದೇನು ಹೇಳಿದ್ನಲ್ಲ, ಘನತ್ಯಾಜ್ಯ ಮನೆಯಿಂದ ಸಂಗ್ರಹಣೆ ಮಾಡೋದು, ನಂತರ ಅದನ್ನು ವೈಜ್ಞಾನಿಕವಾಗಿ ವಿಲೇ ಮಾಡೋದು ಕಂಪನಿ ಕೆಲಸ. ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ಪಾಲಿಕೆಯ ಕೆಲಸ. ಮುಂದಿನ ಜೂನ್ 1ರಿಂದ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಕಂಪನಿ ರಾಜಧಾನಿಯ ಕಸದ ನಿರ್ವಹಣೆ ಮಾಡಲಿದೆ. ಪೌರ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು ಬಿಬಿಎಂಪಿ ಅಧೀನದಲ್ಲಿ ಕೆಲಸ ಮಾಡಿದ್ರೆ ಅತ್ತ ಆಟೋ, ಟಿಪ್ಪರ್, ಕಾಂಟ್ರಾಕ್ಟರ್, ಚಾಲಕರು, ಸಹಾಯಕರು ನೂತನ ಸಂಸ್ಥೆ ವ್ಯಾಪ್ತಿಗೆ ಬರಲಿದ್ದಾರೆ. ಒಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಗಾರ್ಬೇಜ್ ಸಿಟಿ ಎಂಬ ಕಳಂಕವನ್ನ ದೂರ ಮಾಡುವ ಮಾಸ್ಟರ್ ಪ್ಲಾನ್ ಅನ್ನ ಸರ್ಕಾರ ಹೆಣೆದಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.